ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪಾಲ್ಘರ್ ಜಿಲ್ಲೆಯಲ್ಲಿ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ರೈಲ್ವೆ ಹಳಿಗಳಲ್ಲಿ ನಿಂತಂತ ನೀರು, ರಸ್ತೆಗಳಲ್ಲೂ ನೀರು. ಹಲವೆಡೆ ಸಂಚಾರ ಸಂಪೂರ್ಣ ಸ್ಥಗಿತ. ಜಲಪ್ರವಾಹಕ್ಕೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ ಆಗಿದೆ. ಪಾಲ್ಘರ್ ಜಿಲ್ಲೆಯಲ್ಲಿ ಸದ್ಯ ಮಳೆಯಿಂದಾಗಿ, ಪ್ರವಾಹದಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಮತ್ತೆ ಹೇಳ್ತಾ ಇದ್ದೀನಿ, ಇದು ನಮ್ಮ ರಾಜ್ಯದ ಪರಿಸ್ಥಿತಿಯಲ್ಲ. ನಮ್ಮ ರಾಜ್ಯದಲ್ಲಿ ಅನೇಕ ಕಡೆ ಬರಗಾಲ ಇದೆ. ಕೆಲವರು ಹೇಳ್ತಾರೆ ಮಳೆನೇ ಇಲ್ಲ, ನೀವು ಪ್ರವಾಹ ಅಂತಿರಲ್ಲ ಅಂತ. ಪಕ್ಕದ ರಾಜ್ಯ ಮಹಾರಾಷ್ಟ್ರದ ಪರಿಸ್ಥಿತಿ ಇದು. ಮುಂಬೈ, ರಾಯಗಢ, ಪಾಲ್ಘರ್, ಹೀಗೆ ಬೇರೆ ಬೇರೆ ಕಡೆ ಅಲ್ಲಿರುವಂತ ಉಲ್ಲಾಸ್ ನದಿ ಇರ್ಬೋದು, ಬೇರೆ ಬೇರೆ ನದಿಗಳು ಉಕ್ಕಿ ಹರಿತಾ ಇವೆ. ಇದರಿಂದಾಗಿ ಮಹಾರಾಷ್ಟ್ರದಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ. ಜನರು ತತ್ತರಿಸಿ ಹೋಗಿದ್ದಾರೆ ಪ್ರವಾಹಕ್ಕೆ. ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂತಿಲ್ಲ, ಮಕ್ಕಳನ್ನ ಶಾಲಾ ಕಾಲೇಜುಗಳಿಗೆ ಕಳಿಸುವಂತಿಲ್ಲ. ರಸ್ತೆಗಳು ಮುಳುಗಡೆ ಆಗಿವೆ. ಪ್ರಯಾಣ ಮಾಡಬೇಕು ಅಂದ್ರೂ ಕೂಡ ರೈಲ್ವೆ ಹಳಿಗಳೇ ಮುಳುಗಡೆ ಆಗ್ಬಿಟ್ಟಿವೆ. ಮತ್ತೊಂದು ಕಡೆ ಸೇತುವೆಗಳು ಮುಳುಗಡೆ. ಹಾಗಾಗಿ ದೈನಂದಿನ ಕಾರ್ಯಗಳಿಗೆ, ಯಾವ ಕೆಲಸ ಕಾರ್ಯಗಳಿಗೂ ಕೂಡ ಈಗ ದಾರಿನೇ ಇಲ್ದಂತ ಆಗ್ಬಿಟ್ಟಿದೆ. ಅನೇಕ ಕಡೆ ಗ್ರಾಮಗಳಿಗೆ ಸಂಪರ್ಕ ಕಡಿತ ಆಗಿರೋದು, ಇನ್ನೂ ಕೆಲವು ಕಡೆ ವಿದ್ಯುತ್ ಸಂಪರ್ಕ ಕಡಿತ, ಹೀಗೆ ಅನೇಕ ಅವಾಂತರಗಳು ಪ್ರವಾಹದಿಂದಾಗಿ ಸೃಷ್ಟಿಯಾಗ್ಬಿಟ್ಟಿವೆ. ಜಲಪ್ರಳಯಕ್ಕೆ ಮಹಾನಗರಿ ಮುಂಬೈನಲ್ಲಿ ಅಯೋಮಯ ಆಗ್ಬಿಟ್ಟಿದೆ. ರಸ್ತೆಗಳ ಮೇಲೆ ಉಕ್ಕಿ ಹರಿಯುತ್ತಿದೆ ಮಳೆ ನೀರು. ಮುಂಬೈ ಪುಣೆ ಹೆದ್ದಾರಿಯಲ್ಲಿ ಜಲಪಾತಗಳೇ ಸೃಷ್ಟಿಯಾಗ್ಬಿಟ್ಟಿವೆ. ರಸ್ತೆ ಬದಿಗಳಲ್ಲಿ ಜೋಗ್ ಫಾಲ್ಸ್ ದೃಶ್ಯಗಳು. ಮುಂಬೈ ಪುಣೆ ಹೆದ್ದಾರಿಯಲ್ಲಿ ಜಲಪಾತಗಳೇ ಸೃಷ್ಟಿಯಾಗ್ಬಿಟ್ಟಿವೆ. ರಸ್ತೆಗಳನ್ನಂತೂ ನೋಡಂಗಿಲ್ಲ, ನದಿಗಳಂತೆ ಭಾಸ ಆಗ್ತವೆ. ಈ ದೃಶ್ಯಗಳನ್ನ ನೀವು ಗಮನಿಸಬಹುದು. ಜೋಗ ಜಲಪಾತವನ್ನ ನೀವು ಗಮನಿಸಿರ್ತೀರಿ, ರಾಜ ರಾಣಿ ರೋರೋ ರಾಕೆಟ್ ಆ ಮಟ್ಟದಲ್ಲಿ ಇಲ್ಲೂ ಕೂಡ ಜಲಪಾತಗಳು ಸೃಷ್ಟಿ ಆಗ್ಬಿಟ್ಟಿವೆ. ಮುಂಬೈನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮುಂಬೈ ಪುಣೆ ಹೆದ್ದಾರಿಯಲ್ಲಿ ಯಾವ ರೀತಿ ಜಲಪಾತಗಳು ಸೃಷ್ಟಿಯಾಗಿವೆ, ಯಾವ ಮಟ್ಟಕ್ಕೆ ಮಳೆ ಆಗಿದೆ, ಪ್ರವಾಹದ ವಾತಾವರಣ ಇದೆ ಅನ್ನೋದಕ್ಕೆ ಇದೊಂದು ದೃಶ್ಯ ಸಾಕ್ಷಿಗೆ ಸಾಕು ಅನ್ಸುತ್ತೆ.